ಸರ್ KPS ಅಂತ ನೀವೇನು ಮಾಡ್ತಿದ್ದೀರಿ ಅದರ ಪ್ರತಿ ಶಾಲೆಗೂ ಹೌದು, ಅಲ್ಲಿಗೆ ಅದಕ್ಕೆ ಬರುವಂಥ ಬೇರೆ ಬೇರೆ ಹಳ್ಳಿಯ ಮಕ್ಕಳೆಲ್ಲರಿಗೂ ಉಚಿತವಾದ ವಾಹನ ಉಚಿತವಾಗಿ ವಾಹನವನ್ನು ಕೊಡ್ತೀವಿ. ಎಲ್ಲರಿಗೂ ಕೊಡ್ತೀವಿ. ನಾವೇನು ಮಾಡ್ತಾ ಇದ್ದೀವಿ, ಬಸ್ ಕೊಡೋದ್ರ ಬದಲು ನಾವು ಬಸ್ಸಿಗೆ ಒಂದು ಪರ್ ಹೆಡ್ ಅಂತ ಕೊಟ್ಟಾಗ, ಪರ್ ಹೆಡ್ ಮಗುಗೆ ಇಷ್ಟು ಅಂತ ಹೇಳಿ ಕೊಟ್ಟಾಗ ಅದರಿಂದ ಒಂದು ಗವರ್ನಿಂಗ್ ಬಾಡಿ ಮಾಡ್ತೀವಿ. ಯಾಕೆಂದರೆ ಒಂದು 12th ಸ್ಟ್ಯಾಂಡರ್ಡ್ ಅಂದರೆ ಅಲ್ಲಿ ಗವರ್ನಿಂಗ್ ಬಾಡಿ MLA ಅವರ ಅಧ್ಯಕ್ಷ ಇರ್ತಾರೆ, SDMC ಮತ್ತು CDC ಎರಡು. ಆ CDCಗೆ MLA ಅವರೇ ಅಧ್ಯಕ್ಷ ಇರ್ತಾರೆ. ಸೊ ಗವರ್ನಿಂಗ್ ಬಾಡಿಗೆ MLA ಅವ್ರನ್ನ ಅಧ್ಯಕ್ಷ ಮಾಡಿ SDMC ಮತ್ತು CDC ಅವರೆಲ್ಲ ಸೇರಿಸ್ಬಿಟ್ಟು ಯಾವುದೇ ಥರದ ಅಲ್ಲಿ ಕ್ಲೀನಿಂಗಿಗೆ ಹೆಚ್ಚು ದುಡ್ಡು ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಥರದ ವ್ಯವಸ್ಥೆಯಲ್ಲೂ ಕೊಟ್ಟಾಗ ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ವಿ ಕ್ಯಾನ್ ಕ್ರಿಯೇಟ್ ಎ ಜಾಬ್ ಆಲ್ಸೋ. ಹಳ್ಳಿ ಕಡೆಯಲ್ಲಿ ಯಾರೋ ಒಂದು ಹುಡುಗಗೆ ಅವನಿಗೆ ಡ್ರೈವಿಂಗ್ ಗೊತ್ತು, ಅವನೊಂದು ಸಾಲ ಮಾಡಿಬಿಟ್ಟು ಒಂದು ಬಸ್ ತೊಗೊಂಡು, ನನಗೆ 3 ವರ್ಷ ಈ ಸ್ಕೂಲಲ್ಲಿ ಕಾಂಟ್ರಾಕ್ಟ್ ಸಿಕ್ತು, ನಾನು ಮಕ್ಕಳನ್ನು ಶಾಲೆಗೆ ಕರ್ಕೊಂಬರ್ತಕ್ಕಂಥ ಬೆಳಗ್ಗೆ ಮಧ್ಯಾಹ್ನ ಅವೆರಡು ಕೆಲಸ ಮುಗಿಸಿ ಮಧ್ಯಾಹ್ನ ಅವನು ಬೇರೆ ಕೆಲಸಕ್ಕೂ ಹೋಗ್ತಕ್ಕಂಥದ್ದು. ಯಾಕೆಂದರೆ ಜಾಬ್ ಆಪರ್ಚುನಿಟಿನೂ ನಾವು ನೋಡಬೇಕಾಗತ್ತೆ. ಹಂಗಂದ ತಕ್ಷಣ ಎಲ್ಲ ಕೊಡೋದು ಅಂಥೇಳಿ ಏನಿಲ್ಲ. ಆದರೆ ನಾನು ಇದನ್ನು ಮರ್ಜ್ ಅಂತ ಹೇಳೋದಿಲ್ಲ ನಾನು. ಯಾಕೆಂದರೆ ನೀವು ಹೇಳಿದ್ದು ಕರೆಕ್ಟು. KPSಗೆ ಮಕ್ಕಳು ಎಲ್ಲಿಂದ ಬರ್ತಾರೆ ಅಂತ. ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೋದು, ಒಳ್ಳೆಯ ವ್ಯವಸ್ಥೆಗೆ. ಪ್ರೈವೇಟ್ ಶಾಲೆಯಿಂದ ಆರ್ಥಿಕವಾಗಿ ಏನು ನಮ್ಮ ಅವ್ಯವಸ್ಥೆಯಲ್ಲಿ ನಾವು ಒಳ್ಳೆ ಶಾಲೆ ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರನೇ ಯಾರು ಹೊರಗಡೆ ಹೋಗಿದ್ರು ಅವ್ರಿಗೆ ಆರ್ಥಿಕ ಹೊರೆ ಆಗೋದು ಬೇಡ, ನೀವು ಬನ್ನಿ ಒಳ್ಳೆ ಶಿಕ್ಷಣವನ್ನು ಇಲ್ಲೇ ನಾವು ಕೊಡ್ತೀವಿ ಅಂಥೇಳಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಬೇಕು.